ಇದ್ಯಾವ ಜನ ಹೀಗಿದೆ? ಅದು ಹಂಗೇನೆ ಮಗ, ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಬಿಡು. ಏನ್ ಅರ್ಥ ಆಗತ್ತೆ ನಿನ್ ತಲೆ? ಕನ್ನಡ ಸಾಹಿತ್ಯದ ಬಗ್ಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಪ್ರಾಸ ಬೇರೆ ಹೇಳ್ತೀಯಾ? ಬ್ರಹ್ಮಾಸ್ತ್ರ ಅಂತೆ, ಗುಬ್ಬಿಗಳಂತೆ. ಎಲ್ಲಿ ಹಳೆ ಕನ್ನಡದ ಬಗ್ಗೆ ಯಾವ್ದಾದ್ರು ಪದ್ಯ ಹೇಳು ನೋಡೋಣ. ಹೊಸ ಕನ್ನಡನೇ ನೆಟ್ಟಿಗೆ ಬರಲ್ಲ ನಂಗೆ. ಆಯ್ತು ಟೀಚರ್, ಜಾಗದ, ಭೋಗದ, ಅಕ್ಕರದ, ಗಾಯದ, ಗೊಟ್ಟಿಗೆ. ಗಾಯದ ಅಲ್ಲ, ಗೇಯದ, ಗೇಯ. ಅದೇ ಹೇಳಿದ್ದು ಟೀಚರ್. ಜಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಗೆರೆಯಲ್ಲಿ. ಏನ್ ಗೊಟ್ಟಿಗೆರೆ? ಸರಿಯಾಗಿ ಹೇಳು ತಗಡು. ಹೇಳ್ತಿದ್ದೀನಲ್ಲ, ಡಬ್ಬ. ಡಬ್ಬ ತರ ಹೇಳ್ತಾ ಇದೀನಲ್ಲ, ಗೊತ್ತಾಯ್ತು. ಸಾರಿ ಟೀಚರ್. ಗೊಟ್ಟಿಗೆರೆಯಲ್ಲಿ. ಗೊಟ್ಟಿಗೆರೆ ಅಲ್ಲ ಅದು. ಗೊಟ್ಟಿಯ ಲಂಪಿ, ನಿಂಪುಗಳಿ, ಗಾಗ್ರ ಮಾಗಿ. ಗೊಟ್ಟಿಗೆರೆಯಲ್ಲಿ ಇಂಪಾಗಿ, ಗರಗರವಾಗಿ. ಮತ್ತೆ ಗೊಟ್ಟಿಗೆರೆನಾ? ಏನ್ ಗೊಟ್ಟಿಗೆರೆಯಲ್ಲಿ ನಿಮ್ಮ ಅಜ್ಜಿನ ತೋಟ ಇದೆಯಾ? ಇತ್ತು ಟೀಚರ್. ಬಟ್ ಅವರು ಅವ್ರ ಹಳೆ ಗರ್ಲ್ ಫ್ರೆಂಡ್ ಅಂಡಾಳ್ ಸುಂದ್ರಿ ಹೆಸರಿಗೆ ಮಾಡ್ಕೊಟ್ಬಿಟ್ರು. ಸರಿಯಾಗಿದ್ದೀರಾ ತಾತ ಮೊಮ್ಮಗ. ಇವಾಗೇನು ಪದ್ಯ ಹೇಳ್ತೀಯಾ ಅಥವಾ ಒದೆ ತಿಂತೀಯಾ? ಒದೆ ಇಲ್ಲ 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 ಟೀಚರ್, ಪದ್ಯ ಹೇಳ್ತೀನಿ. ಕೊಟ್ಟಿಗೆಯಲ್ಲಿ. ಕೊಟ್ಟಿಯ ಲಂಪಿ, ನಿಂಪುಗಳಿ, ಗಾಗ್ರ ಮಾಗಿ. ಟೀಚರ್, ಇಷ್ಟೊಂದು ಉದ್ದ ಹೇಳಿದ್ರೆ ನಾನು ಹೆಂಗ್ ಹೇಳೋದು? ಕವಿರತ್ನ ಕಾಳಿದಾಸ ಫಿಲ್ಮ್ ನೋಡಿಲ್ವ ನೀವು? ಅದನ್ನ ನಮ್ಮ ಅಣ್ಣವ್ರು ಹೇಳ್ತಾರಲ್ಲ, ಅದ್ರಲ್ಲಿ ಒಸಿ ತುಂಡು ಹಾಕಿ. ಸರಿ, ಕೊಟ್ಟಿಯ ಲಂಪಿ, ನಿಂಪುಗಳಿಗೆ. ಅದ್ರಲ್ಲಿ ಒಸಿ ತುಂಡು ಹಾಕಿ. ಕೊಟ್ಟಿಯ ಲಂಪಿ, ನಿಂಪು. ಅದ್ರಲ್ಲೂ ಒಸಿ ತುಂಡು ಹಾಕಿ. ಕೊಟ್ಟಿಯ ಲಂಪಿ. ಅದ್ರಲ್ಲಿ ಒಸಿ. ಕೊಟ್ಟಿಯ. ಅದ್ರಲ್ಲಿ ಒಸಿ. ಗೋ. ಥ್ಯಾಂಕ್ ಯು ಟೀಚರ್. ಎಲ್ಲಿಗೆ? ಗೋ ಅಂತಲ್ಲ, ಹೋಗ್ತಾ ಇದ್ದೀನಿ. ಏನ್ ಕಾಮಿಡಿನಾ? ಕನ್ನಡ ಪದ್ಯ ಕಲಿಯೋ ಯೋಗ್ಯತೆ ಇಲ್ಲ, ಟೀಚರ್ ಜೊತೆನೆ ಹುಡುಗಾಟ ಆಡ್ತೀಯ. ಕೈ ಚಾಚು. ಚಾಚು ಅಂದೆ. ಪ್ಲೀಸ್ ಹೊಡಿಬೇಡಿ ಟೀಚರ್, ಇನ್ನೊಂದ್ಸಲ ನಿಮ್ಮನ್ನು ರೇಗ್ಸಲ್ಲ. ನನ್ನನ್ನು ರೇಗಿಸಿದ್ದಕ್ಕಲ್ಲ, ಕನ್ನಡ ಪದ್ಯಕ್ಕೆ ಅವಮಾನ ಮಾಡಿದ್ದಕ್ಕೆ. ಹಿಡಿ. ಒಂದು ಕೊಡದಲ್ಲ.